ಹಾಯ್ ಹೆಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ದುಬೈಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಇನ್ನೇನು ಡಿಸೆಂಬರ್ ಬಂತು, ಕ್ರಿಸ್ಮಸ್ ಹಬ್ಬ ಸ್ಟಾರ್ಟ್ ಆಗಲಿಕ್ಕೆ ಆಯಿತು. ಅದಕ್ಕೋಸ್ಕರ ಕ್ರಿಸ್ಮಸ್ ಟ್ರೀ ರೆಡಿ ಆಗ್ತಾ ಉಂಟು. ಕ್ರೇನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿಕೊಂಡು ಕ್ರಿಸ್ಮಸ್ ಟ್ರೀ ಇಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ದುಬೈಯ ಫೇಮಸ್ ಟೂರಿಸ್ಟ್ ಪ್ಲೇಸ್ ಓಲ್ಡ್ ದುಬೈ. ಅಲ್ಸಿಫ್ ಅಂತ ಉಂಟು, ಅಲ್ಲಿ ರೆಡಿ ಆಗ್ತಾ ಉಂಟು. ಅದೇ ನೋಡಿ ರೆಡಿ ಆಗ್ತಾ ಇದೆ. ಇಲ್ಲಿ ವಾಟರ್ ಫ್ರಂಟ್ ಎದುರುಗಡೆ ಕೂತ್ಕೊಂಡು ಕ್ರಿಸ್ಮಸ್ ಹಬ್ಬವನ್ನು ಎಂಜಾಯ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಯಾವುದೇ ಹಬ್ಬ ಇರಲಿ ಅದನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಹಾಗೆ ಪಟಾಕಿ ಶೋನೂ ಇರ್ತದೆ, ಇಲ್ಲಿನೂ ಇರ್ಬೋದು. ಅದರ ವಿಡಿಯೋವನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ. ಎಷ್ಟು ದೊಡ್ಡದಾದ ಕ್ರಿಸ್ಮಸ್ ಟ್ರೀಯನ್ನು ರೆಡಿ ಮಾಡ್ತಾ ಇದ್ದಾರೆ. 2-3 ದಿವಸದಿಂದ ಕೆಲಸ ಆಗ್ತಾ ಉಂಟು. ಇನ್ನೆಷ್ಟು ದಿವಸ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಎಷ್ಟು ಚೆಂದಾಗಿ ಕ್ರೇನಲ್ಲಿ ಒಂದೊಂದೇ ಸೆಟ್ಟನ್ನು ಎತ್ತಿ ಮೇಲೆ ಮೇಲೆ ಇಡ್ತಾ ಇದ್ದಾರೆ, ನೋಡ್ಬೋದು ನೀವು. ಹಾಗೆ ಇಟ್ಟು ತುಂಬ ದೊಡ್ಡ ಕ್ರಿಸ್ಮಸ್ ಟ್ರೀಯನ್ನು ರೆಡಿ ಮಾಡ್ತಾ ಇದ್ದಾರೆ. ತಂಗಾಳಿಯಲ್ಲಿ ನೀರಿನ ಇದರಲ್ಲಿ ಕೂತ್ಕೊಂಡು ಇದನ್ನು ನೋಡ್ತಾ ಇದ್ದರೆ ಟೈಮ್ ಹೋಗಿದೆ ಗೊತ್ತಾಗೋಲ್ಲ. ತುಂಬ ರಾತ್ರಿವರೆಗೆ ಕೆಲಸ ಮಾಡ್ತಾ ಇರ್ತಾರೆ. ಹೊರಗಿಂದ ಬಂದ ವಿಸಿಟರ್ಸ್, ಟೂರಿಸ್ಟ್, ಅದೇ ರೀತಿ ರೆಸಿಡೆನ್ಸ್ ಅವರು ಸಹ ಇಲ್ಲಿ ವಾಕ್ ಮಾಡ್ತಾ ನೀರನ್ನು ನೋಡ್ತಾ, ಎದುರಲ್ಲಿ ಆಬ್ರಾ ಡಿನ್ನರ್ ಕ್ರೂಸ್ ಎಲ್ಲ ಉಂಟು, ಅದರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ದುಬೈಗೆ ನೀವು ಯಾವತ್ತಾದರೂ ವಿಸಿಟ್ ಮಾಡಿದರೆ ಇಲ್ಲಿ ನೋಡುವಂಥ ಪ್ಲೇಸ್ಗಳು ತುಂಬ ಉಂಟು. ತುಂಬ ಇಷ್ಟ ಆಗ್ತದೆ ಎಲ್ರಿಗೂ ಸಹ ನೋಡಿ. ಒಂದೊಂದು ಬೇರೆ ಬೇರೆ ಥರ ಉಂಟು. ಹಾಗಾಗಿ ಇರ್ಬೋದು ಟೂರಿಸ್ಟ್ಗಳಿಗೆ ದುಬೈ ತುಂಬ ಇಷ್ಟವಾದ ಸ್ಥಳ. ಹಾಗೆ ಈಗ ಕ್ರಿಸ್ಮಸ್ ಟ್ರೀ ರೆಡಿ ಆಗ್ತಾ ಉಂಟು. ರೆಡಿ ಆದ ನಂತರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿಗೆ ನನ್ನ ಈ ಚಿಕ್ಕದಾದ ಪುಟ್ಟದಾದ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.